ಮೋದಿ ವಿರುದ್ಧ ಎಂಥ ಷಡ್ಯಂತ್ರ ನಡೀತಿದೆ ಅಂದರೆ ಅದು ಮುಖ್ಯವಾಗಿ ಕರ್ನಾಟಕದಲ್ಲಿ ಅನಿಸ್ತದೆ ನನಗೆ. ಸುಳ್ಳನ್ನೇ ಪದೇ ಪದೇ ಹೇಳ್ತಾ ಇದ್ದರೆ ಅದೇ ನಿಜ ಅಂತ ಜನ ನಂಬಿಡ್ತಾರಂತೆ. ಇದು ಈ ಪ್ರಯೋಗವನ್ನು ಎಲ್ಲ ವೇದಿಕೆಗಳಲ್ಲಿ ವಿಡಿಯೋಗಳಲ್ಲಿ ಮಾಡ್ತಾ ಇದ್ದಾರೆ. ಕೆಲವೊಂದು ಚಾನಲ್ಗಳು, ಸೆಲೆಬ್ರಿಟಿಗಳು ಅವರಿಗೆ ಕುಮ್ಮಕ್ಕು ಕೊಟ್ಟಿರೋರು ಯಾರು ಎಂಬುದನ್ನು ತಿಳಿದೇ ಇರತಕ್ಕಂಥ ಅಮಾಯಕ ಜನರಿದ್ದಾರೆ. ಅಜ್ಞಾನ, ಅನಕ್ಷರತೆ, ಬಡತನ ಈ ದೇಶದ ಮಹಾಶತ್ರುಗಳು ಅಂತ ಭಾಳ ಹಿಂದಿನಿಂದ ಇದೆ. ಈಗ ಜನಸಂಖ್ಯೆ ಹೆಚ್ಚಾಗಿದೆ, ಆ ಪ್ರಮಾಣ ಕೂಡ ಹೆಚ್ಚಾಗಿದೆ. ಮುಗ್ಧ ಜನರಿಗೆ ಹೇಗೋ ನಾವು ಅಷ್ಟಿಷ್ಟು ಹಿಂದಗಡೆಯಿಂದ ಗೀಚ್ಕೊತಾ ಇದ್ವಿ. ಗೀಚ್ಕೊಳ್ಳೋದನ್ನು ಪದ ಚೆನ್ನಾಗಿದೆ. ಈ ಮನುಷ್ಯ ಎಲ್ಲಿಂದ ಬಂದ, ತಾನೂ ತಿನ್ನಲ್ಲ, ನಮಗೂ ತಿನ್ನಕ್ಕೆ ಕೊಡಲ್ಲ. ಕಂಪ್ಯೂಟರ್ ಬೇರೆ ಬಂದ್ಬಿಡ್ತು. ಹೀಗೆ ಯೋಚನೆ ಮಾಡೋರಿದ್ದಾರೆ. ಹೇಗಾದರೂ ಮಾಡಿ ದುಡ್ಡು ಮಾಡಬೇಕು, ಮೈ ಮುರಿಯೋ ಕೆಲಸ ಮಾಡಿ ಕಷ್ಟಪಟ್ಟ ಮೇಲೆ ಬರಬೇಕು ಅನ್ನೋದಿಲ್ಲ. ಮೋದಿ ಸುಳ್ಳು ಹೇಳ್ತಾ ಇದ್ದಾರೆ. ಮೋದಿ ಸುಳ್ಳು ಹೇಳ್ತಾ ಇದ್ದಾರೆ. ಅನುದಾನ ಕೊಟ್ಟಿಲ್ಲ ನಮಗೆ. ಅರ್ಥಮಂತ್ರಿ ನಿರ್ಮಲಾ ಸೀತಾರಾಮನ್ ವರದಿ ಒಪ್ಪಿಸಿದ್ರು ಕೂಡ ನಂಬಲ್ಲ, ನಮಗೇನೋ ಕೊಟ್ಟಿಲ್ಲ, ಸುಳ್ಳು ಹೇಳ್ತಾ ಇದ್ದಾರೆ ಮೋದಿ. ಪರಮ ದೈವ ಭಕ್ತ ಮೋದಿ. ಭಾರತೀಯ ಜನತಾ ಪಕ್ಷದ ನೇತೃತ್ವ ಹಿಡಿದಿರ್ತಕ್ಕಂಥ ಮೋದಿ ನಿಷ್ಠಾವಂತ ರಾಜಕಾರಣಿ ಎನ್ನುವುದು ಇಡೀ ವಿಶ್ವಕ್ಕೆ ಅರಿವಾಗಿದೆ. ಒಬ್ಬ ನಿವೃತ್ತ ಸೈನ್ಯದ ಮಹಾ ದಂಡನಾಯಕ ಹೇಳ್ತಾರೆ, ನಮ್ಮ ದೇಶಕ್ಕೆ ಹೊರಗಿನವರಿಗಿಂತ ಒಳಗಿನವರೇ ಶತ್ರುಗಳು ಅಂತ. ಪರಮ ದೈವಭಕ್ತ ಮೋದಿಜಿ ರಾಮನ ದೈವಭಕ್ತ. ಪರಮ ದೈವಭಕ್ತ ನಮಗೆ ಸ್ವಾತಂತ್ರ್ಯ ಕೊಟ್ಟ ಗಾಂಧೀಜಿ ರಾಮಭಕ್ತರು. ಗಾಂಧೀಜಿ ಹೇಳ್ತಾರೆ, ಒಂದು ಪಕ್ಷಕ್ಕೆ ದೇಶದ ರಾಜಕೀಯ ಮಾಡಲಿಕ್ಕೆ ಪ್ರಜಾಪ್ರಭುತ್ವದಲ್ಲಿ ಕಾಂಗ್ರೆಸ್ ಅನ್ನೋ ಹೆಸರನ್ನು ಇಟ್ಕೊಳ್ಬೇಡಿ ಅಂತ. ಇದನ್ನೆಷ್ಟು ಸರಿ ಹೇಳಿದ್ರು ಕಡಿಮೆನೆ. ಕಾಂಗ್ರೆಸ್ ದೈವ ಭಕ್ತಿಯಿಂದ ರಾಮನ ಹೆಸರಲ್ಲಿ ನಮಗೆ ರಾಮ ತಾರಕ ಮಂತ್ರ, ರಾಮನಾಮ ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಿದೆ ಕಾಂಗ್ರೆಸ್. ಇಟ್ಕೋಬೇಡಿ ಎಂದರು. ಈಗ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳ ಹೆಸರೇನು? ರಾಮ. ರಾಮ ಮರೆಯೋರ ಪುರುಷೋತ್ತಮ ರಾಮ. ಗಾಂಧೀಜಿ ಸತ್ಯದ ಮೇಲೆ
ಒಂದು ಪುಸ್ತಕವನ್ನೇ ಬರೆದವರು, ಮೈ ಎಕ್ಸ್ಪೆರಿಮೆಂಟ್ ವಿತ್ ಟ್ರೂತ್ ಅಂತ. ಮೋದಿ ರಾಮ ಭಕ್ತರು, ಗಾಂಧೀಜಿ ರಾಮ ಭಕ್ತರು, ಸಿದ್ದರಾಮಯ್ಯನವರು ಹೆಸರಿನಲ್ಲಿ ರಾಮ. ದೇಶದಾದ್ಯಂತ ಇವತ್ತು ಏನು ನೋಡ್ತಾ ಇದ್ದೇವೆ, ಮೋದಿ ಮೋದಿ ಅಂತಿದ್ದಾರೆ ಪಾಕಿಸ್ತಾನದವರು ಕೂಡ. ಆದರೆ ಕರ್ನಾಟಕದಲ್ಲಿ 70 ವರ್ಷ ನಾವು ರಾಜ್ಯ ಆಳಿದ್ದೇವೆ. ನೋಡೋಣ ಮೋದಿಜಿ ಬಂದು ಏನೋ ದೇಶದಲ್ಲಿ ಅಭಿವೃದ್ಧಿ ಮಾಡ್ತಾರೆ ಅಂತ. ಇಲ್ಲ, ಏನೂ ಮಾಡಿಲ್ಲ ಮೋದಿ, ಬರೀ ಸುಳ್ಳು ಹೇಳ್ತಾ ಇದ್ದಾರೆ. ಯಾರು ಸುಳ್ಳು ಹೇಳ್ತಾರೋ, ಯಾರು ಸುಳ್ಳರೋ ಅವರೇ ನಮ್ಮ ಮೇಲೆ ನಾನಲ್ಲ ನೀನೇ ಸುಳ್ಳ ಅಂತ ಹೇಳ್ತಾರೆ. ಸುಳ್ಳನ್ನು ಪದೇ 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 ಹೇಳ್ತಾ ಇದ್ದರೆ ಜನ ಎಲ್ಲ ನಂಬಿಡ್ತಾರೆ. ಸೆಲೆಬ್ರಿಟಿಗಳಿಂದ ಹೇಳಿಸ್ಬೇಕು, ಸಿನಿಮಾ ಸೆಲೆಬ್ರಿಟಿಗಳಿಂದ. ಸಾಹಿತ್ಯ ಲೋಕದಲ್ಲಿ ಹೆಸರು ಮಾಡಿದವರಿಂದ ಹೇಳಿಸ್ಬೇಕು. ಅದಕ್ಕಾಗಿ ಅವರಿಗೆ ಏನು ಮಾಡಬೇಕು, ಏನು ಕೊಡಬೇಕು, ಇದೆಲ್ಲ ಅರ್ಥವಾಗದೇ ಇರೋದು ಜನಗಳು ಬೇಕಾದಷ್ಟು ಇದ್ದಾರೆ, ಅರ್ಥವಾಗದೇ ಇರೋರು. ಅರ್ಥವಾದರೂ ಕೂಡ ಅವ್ರು ಹೇಳ್ತಿರೋ ಸರಿ ಅಂತ ಖುಷಿ ಆಗ್ತಾರೆ. ಇದನ್ನು ನೋಡಿ ವಿದ್ಯಾವಂತರಾದವರು, ಬುದ್ಧಿವಂತರಾದವರು, ಆತ್ಮ ಪ್ರಜ್ಞೆ ಇರ್ತಕ್ಕಂಥವರು, ದೈವ ಭಕ್ತಿಯಲ್ಲಿ ಶ್ರದ್ಧೆ ಇರ್ತಕ್ಕಂಥವರು ಬೇಕಾದಷ್ಟು ಜನ ಇದ್ದಾರೆ ಭಾರತದಾದ್ಯಂತ. ರಾಮ ಮರ್ಯಾದಾ ಪುರುಷೋತ್ತಮ. ಅಯೋಧ್ಯೆಯಲ್ಲಿ ರಾಮನನ್ನು ಪ್ರತಿಷ್ಠಾಪನೆ ಮಾಡಿದ್ರು ಮೋದಿ. ಸುಳ್ಳು ಹೇಳ್ತಾರಂಥವ್ರು. ಈಗ ನೀವೇ ಯೋಚನೆ ಮಾಡಿ, ಯಾರು ಸುಳ್ಳರು, ಸುಳ್ಳು ಹೇಳ್ತಾನೆ ಇದ್ಬಿಟ್ರೆ ಅದನ್ನು ನಂಬಿಡ್ತಾರೆ ಜನ ಅಂತ. ಇಲ್ಲ ರೀ, ಜನ ಬುದ್ಧಿವಂತರಾಗಿದ್ದಾರೆ, ಮೊದಲ ಹಂಗಿಲ್ಲ. ಸುಮ್ಮನೆ ಯಾರೋ ಭಾಷಣ ಮಾಡ್ತಾ ಇದ್ದಾರೆ, ಜೈ ಅಂತಾರೆ, ಹುಗಿರಿ ಹುಗಿರಿ ಅಂತಾರೆ. ಅಂತ ಕಾಲ ಬಂತಾರಪ್ಪ. ಒಂದು ಕಾಲಕ್ಕೆ ಕಾಂಗ್ರೆಸ್ ಎಷ್ಟು ಒಳ್ಳೆಯ ಹೆಸರಿತ್ತು ಕಾಂಗ್ರೆಸ್ಗೆ. ಅದು ತನ್ನ ಸಮಾಧಿಯನ್ನು ತಾನೇ ಮಾಡಿಕೊಳ್ತಿದೆ ಅಂತ ನಾವು ಮಾತನ್ನು ಹೇಳ್ತಾ ಇದ್ದಾರೆ ಈಗ BJPಯಲ್ಲಿ. ಖಂಡಿತ ಹೌದು. ಮುಗ್ಧ ಜನತೆ ಇದನ್ನು ಅರ್ಥ ಮಾಡ್ಕೊಳ್ಬೇಕು. ಮೋದಿಜಿ ಬರದೆ ಹೋಗಿದ್ದಿದ್ರೆ ಭಗವಂತ ಕಳಿಸಿದ ದೂತ, ರಾಮನ ದೂತ ಅಂತ ಹೇಳ್ಬೋದು. ಬರದೇ ಹೋಗಿದ್ದರೆ ಈ ದೇಶ ಏನಾಗ್ತಾ ಇತ್ತು? ಆರ್ಥಿಕತೆಯಲ್ಲಿ ಮುಂದುವರಿಯುತ್ತಿದೆ ದೇಶ. ಎಲ್ಲ ಸುಳ್ಳು ಹೇಳ್ತಾರಂತೆ. ಏನು ಬೇಡ ರೀ, ಶ್ರೀಲಂಕಾ ಪಾಕಿಸ್ತಾನಕ್ಕಿಂತ ಮುಂಚೆನೇ ದಿವಾಳಿ ಆಗಿಬಿಡೋದು ಅಂತ ಹೇಳೋರು, ತಿಳುವಳಿಕೆ ಇರ್ತಕ್ಕಂಥವ್ರು ಭಾಳಷ್ಟು ಜನ ಈಗಾಗಲೇ ಹೇಳಿದ್ದಾರೆ. ಯೋಚನೆ ಮಾಡಿ, ಓ ನನ್ನ ದೇಶ ಬಾಂಧವರೇ ಅಂತ ಹೇಳುವವರು ಭಾಳಷ್ಟು ಜನ ಇದ್ದಾರೆ. ಅವರೊಂದಿಗೆ ನಾನು ಹೇಳ್ತೇನೆ. ಸುಳ್ಳು ಸುಳ್ಳೇ, ಸತ್ಯ ಸತ್ಯವೇ. ಸತ್ಯ ಸಿಡಿದು ಹೇಳುತ್ತದೆ, ನೋಡ್ತಾ ಇದೆ. ಎದುರುಗಡೆ ಜೈ ಅಂತಾರೆ, ಆಮೇಲೆ ಹೋಗಿ ಯಾರನ್ನು ಆಯ್ಕೆ ಮಾಡ್ತಾರೆ ಅಂತ ನೀವೇ ನೋಡ್ತಾ ಇರಿ. ನಾನು ನೋಡ್ತಾ ಇರ್ತೇನೆ. ಮೇಲೊಬ್ಬ ಇದ್ದಾನೆ, ಅವನು ನಿರ್ಧಾರ ಮಾಡ್ತಾನೆ. ನಾನು ಎಷ್ಟೋ ಸಾರಿ ಹೇಳಿದ್ದೇನೆ, ಭಾರತ ಭಗವಂತನಲ್ಲಿದ್ದೇ ಬದುಕಿದೆ. ಹೌದು, ಈಗಲೂ ಅಷ್ಟೇ.